ಎಲ್ಲರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ನಮ್ಮ ಮನೆಗಳಲ್ಲಿ ಹಿರಿಯರು ರಾತ್ರಿ ಹೊತ್ತು ಉಗುರುಗಳನ್ನು ಕಟ್ ಮಾಡಬೇಡಿ ಅಂತ ಹೇಳ್ತಾರೆ. ಇವನ್ ಕಟ್ ಮಾಡೋದಕ್ಕೆ ಬಿಡೋದಿಲ್ಲ ಕೂಡ. ಏನಿರ್ಬೋದು ಇದಕ್ಕೆ ಕಾರಣ? ಇದಕ್ಕೆ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದಾಗಿನೂ ಕೂಡ ಈ ಒಂದು ಹಳೆಯ ನಂಬಿಕೆಯ ಹಿಂದೆ ಇರತಕ್ಕಂತಹ ಪ್ರಾಯೋಗಿಕ ಕಾರಣಗಳ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ರಾತ್ರಿ ಹೊತ್ತಲ್ಲಿ ಯಾಕೆ ಉಗುರುಗಳನ್ನ ಕಟ್ ಮಾಡಬಾರ್ದು ಅನ್ನೋದಕ್ಕೆ ಸರಿಯಾದ ಕಾರಣಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹುಣ್ಣಿಮೆ ಸಮಯದಲ್ಲಿ ನಮ್ಮ ಉಗುರುಗಳನ್ನು ಕಟ್ ಮಾಡೋದೇನಿದೆ ಆಕಾಶ ಶಕ್ತಿಗಳ ನಡುವಿನ ಒಂದು ನೈಸರ್ಗಿಕ ಸಮತೋಲನ ಹಾಗೆ ಸಾಮರಸ್ಯಕ್ಕೆ ತೊಂದರೆಯನ್ನು ನೀಡುತ್ತೆ. ಇದೇನಾಗುತ್ತೆ, ನಕಾರಾತ್ಮಕ ಪ್ರಭಾವಗಳು ಅಥವಾ ಪರಿಣಾಮಗಳನ್ನು ಆಹ್ವಾನ ಮಾಡುತ್ತೆ. ಸೊ ಇದರಿಂದಾಗಿ ನಮ್ಮ ಹಿರಿಯರು ಹುಣ್ಣಿಮೆ ಸಮಯದಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ನಮ್ಮ ಉಗುರುಗಳನ್ನು ಕಟ್ ಮಾಡೋದಕ್ಕೆ ಬಿಡೋದಿಲ್ಲ. ಇನ್ನು ಹಿಂದಿನ ಕಾಲದಲ್ಲಿ ಕರೆಂಟ್ ಇಲ್ಲದೆ ಜನರು ಜೀವನವನ್ನು ನಡೆಸ್ತಾ ಇರ್ತಾರೆ. ಕತ್ಲಲ್ಲಿ ಉಗುರನ್ನ ಕಟ್ ಮಾಡೋದು, ಉಗುರನ್ನ ಕಲೆಕ್ಟ್ ಮಾಡೋದು, ಎಸೆಯೋದು ಎಲ್ಲವೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆಯೇ ಇದು ಆಹಾರದ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಅಥವಾ ಅಲರ್ಜಿಯನ್ನು ಉಂಟು ಮಾಡಿಬಿಟ್ರೆ ಅಂತಕ್ಕಂತಹ ಭಯದಿಂದ ಇವ್ರೇನು ಮಾಡ್ತಾ ಇದ್ರು, ನಮಗೆ ರಾತ್ರಿ ಹೊತ್ತು ಉಗುರನ್ನ ಕಟ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಇನ್ನೂ ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ನೈಲ್ ಕಟರ್ ಇರ್ತಾ ಇರಲಿಲ್ಲ ಉಗುರುಗಳನ್ನ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ರು, ತಮ್ಮ ಉಗುರುಗಳನ್ನ ಕಟ್ ಮಾಡೋದಕ್ಕೋಸ್ಕರ ಚಾಕುಗಳನ್ನು ಬಳಸ್ತಾ ಇದ್ರು. ಆದರೆ ರಾತ್ರಿಯಲ್ಲಿ ಹಾಗೆ ಚಾಕುಗಳನ್ನು ಬಳಕೆ ಮಾಡೋದು ಅಪಾಯಕಾರಿ. ಯಾಕೆಂದರೆ ಇದು ಗಾಯಗಳು ಹಾಗೆ ರಕ್ತಸ್ರಾವಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇತ್ತು. ಯಾಕಂದರೆ ಹಿಂದಿನ ಕಾಲದಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ರಾತ್ರಿಯ ಸಮಯದಲ್ಲಿ ಅವರು ಉಗುರನ್ನ ಕಟ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಇನ್ನು ಇನ್ನೊಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ರಾತ್ರಿಯಲ್ಲಿ ಉಗುರುಗಳನ್ನ ಕಟ್ ಮಾಡೋದು ಸಾವು ಅಥವಾ ಕೆಟ್ಟ ಶಕುನಗಳ ಜೊತೆಗೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿ ಗುರು ಹಿರಿಯರು ಏನು ಮಾಡಿದ್ರು, ಅದನ್ನು ಸೂಚಿಸಿದ್ರು. ರಾತ್ರಿ ಸಮಯದಲ್ಲಿ ಇಂತಹ ದುರ್ಬಲ ಚಟುವಟಿಕೆಗೆ ತೊಡಗಿಕೊಳ್ಳೋದು ನಕಾರಾತ್ಮಕ ಶಕ್ತಿಗಳು ಅಥವಾ ಆತ್ಮಗಳನ್ನು ಆಕರ್ಷಿಸಬಹುದು ಅಂತಕ್ಕಂತಹ ಭಯ ಕೂಡ ಅವರಲ್ಲಿ ಇತ್ತು. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಗುರನ್ನ ಒಬ್ಬರ ವೈಯಕ್ತಿಕ ಶಕ್ತಿ ಹಾಗೆ ರಕ್ಷಣೆಯ ರೂಪ ಅಂತ ಹೇಳಿ ಪರಿಗಣಿಸ್ತಾರೆ. ಅಂತಹ ವೈಯಕ್ತಿಕ ಶಕ್ತಿಯನ್ನು ರಾತ್ರಿ ಸಮಯದಲ್ಲಿ ಕತ್ತರಿಸೋದು ಒಬ್ಬರ ರಕ್ಷಣೆಯನ್ನು ಕತ್ತರಿಸಿದ ಹಾಗೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ರಾತ್ರಿಯ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿ ಸ್ವಲ್ಪ ಮಟ್ಟಿಗೆ ದುರ್ಬಲ ಆಗಿರುತ್ತೆ. ಇನ್ನು ಸೂರ್ಯಾಸ್ತದ ಸಮಯದಲ್ಲಿ, ಸೂರ್ಯಾಸ್ತ ಆದ ನಂತರ ನಮ್ಮ ಉಗುರುಗಳನ್ನು ಕಟ್ ಮಾಡೋದೇನಿದೆ, ಲಕ್ಷ್ಮೀ ದೇವಿಯನ್ನು ಅಸಮಾಧಾನಗೊಳಿಸಿದ ಹಾಗೆ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಒಂದು ಸಾಮಾನ್ಯವಾಗಿರುವಂತಹ ನಂಬಿಕೆ. ಹೀಗೆ ನಮ್ಮ ಹಿರಿಕರು ಯಾವಾಗಲೂ ಕೂಡ ರಾತ್ರಿಯಲ್ಲಿ ಉಗುರುಗಳನ್ನ ಕಟ್ ಮಾಡಬಾರ್ದು ಅಂತ ನಮಗೆ ಯಾವಾಗಲೂ ಬೈತಾನೆ ಇರ್ತಾರೆ. ಆದರೆ ಅದರ ಹಿಂದೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಪರಿಕಲ್ಪನೆ ಇರಲಿಲ್ಲ. ಇದು ಹಲವಾರು ವರ್ಷಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹಾದು ಹೋಗ್ತಕ್ಕಂತಹ ಮಾತು ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.